ವೀಕ್ಷಕರೇ, ವೆದರ್ ರಿಪೋರ್ಟ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ 2-3 ದಿನದಿಂದ ಭಾರಿ ಮಳೆ ಆಗ್ತಾ ಇದೆ ಅಂತ. ಮೊನ್ನೆಗಿಂತ ನಿನ್ನೆ ಜಾಸ್ತಿ ಮಳೆ ಆಯಿತು, ನಿನ್ನೆಗಿಂತ ಇವತ್ತು ಜಾಸ್ತಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಇದರ ಜೊತೆಗೆ ಹವಾಮಾನ ಇಲಾಖೆಯವರು ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ, ಇದರ ಕಂಪ್ಲೀಟ್ ಪಿಕ್ಚರ್ ಅನ್ನ ಇವತ್ತಿನ ಮಳೆ ಬಿಸಿಲಿನಲ್ಲಿ ನೋಡೋಣ. ಮುಂದಿನ 24 ಗಂಟೆ ರಾಜ್ಯದ ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಆದರೆ ಅದಕ್ಕೂ ಮುನ್ನ ನಿನ್ನೆ ಯಾವ ಪ್ರದೇಶದಲ್ಲಿ ಅತಿಯಾಗಿ ಮಳೆ ಆಯ್ತಲ್ಲ, ಆ ಪ್ರದೇಶದ ಒಂದು ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಅದರಲ್ಲಿ ಪ್ರಮುಖವಾಗಿ ನಾನು ನಿನ್ನೆನೂ ಕೂಡ ಇದನ್ನ ಹೇಳಿದೆ, ದಕ್ಷಿಣ ಕನ್ನಡದ ಮುಲ್ಕಿ ಭಾಗದಲ್ಲಿ ಅತಿಯಾಗಿ ಮಳೆ ಆಗುತ್ತೆ ಅಂತ. ಅದೇ ಪ್ರಕಾರ ಮಳೆ ಬಿದ್ದಿದೆ. ಗಮನಿಸಬಹುದು, ಹತ್ರ 300 ಮಿಲಿಮೀಟರ್ ಮಳೆ ಆಗಿದೆ. ಆ ಭಾಗದ ಜನ ಬಿಸಿಲೇ ನೋಡಿಲ್ಲ. 1 ವಾರದಿಂದ ಕಂಟಿನ್ಯೂಸ್ ಮಳೆ ಆಗ್ತಾ ಇದೆ, ಬಿಸಿಲು ಬರ್ತಾ ಇಲ್ಲ. ಶಾಲೆ ಕಾಲೇಜಿಗೂ ಕೂಡ ಅಲ್ಲಿ ರಜೆ ಅಂತ ಹೇಳಿದ್ದಾರೆ. ಇವತ್ತೇನು ಮಾಡ್ತಾರೆ, DC ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡಬೇಕು. ಸೊ ಇನ್ನೂ ಮುಂದುವರೆದಂತೆ ನಾವು ಗಮನಿಸಬಹುದು, ಅದು ದಕ್ಷಿಣ ಕನ್ನಡದ ಶಕ್ತಿನಗರ ಭಾಗ. ಈ ಶಕ್ತಿನಗರ ಭಾಗದಲ್ಲೂ ಕೂಡ 200ಕ್ಕೂ ಅಧಿಕ ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ತುಂಬಿದೆ, ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ, ಜನ ಮನೆಯಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಈ ಭಾಗದಲ್ಲಿದೆ. ಇನ್ನು ಮಂಗಳೂರು ಏರ್ಪೋರ್ಟ್ ಅಲ್ಲೂ ಕೂಡ ಕಂಪ್ಲೀಟ್ ನೀರು, 200ಕ್ಕೂ ಅಧಿಕ ಮಿಲಿಮೀಟರ್ನಷ್ಟು ಮಂಗಳೂರು ಏರ್ಪೋರ್ಟ್ನಲ್ಲಿ ಮಳೆ ಬಿದ್ದಿರೋದನ್ನು ನಾವು ಗಮನಿಸಬಹುದು. ಕಂಪ್ಲೀಟ್ ನೀರಿನಿಂದ ಅದು ಆವೃತ ಆಗಿದೆ. ಸೊ ಹಾಗಾಗಿ ಇವತ್ತು ಕೂಡ ಮಳೆ ಜಾಸ್ತಿ ಆಗುತ್ತೆ, ಎಚ್ಚರವಾಗಿರಬೇಕು. ಇನ್ನು ಉತ್ತರ ಕನ್ನಡದ ಮಂಕಿ ಪ್ರದೇಶ, ಉತ್ತರ ಕನ್ನಡದ ಮಂಕಿಯಲ್ಲಿ 184 ಮಿಲಿಮೀಟರ್ನಷ್ಟು ಮಳೆ, ಅಲ್ಲೂ ಕೂಡ ಭಯಂಕರ ಮಳೆ ಆಗಿದೆ ನಿನ್ನೆ. ಇವತ್ತು ಕೂಡ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಸೊ ಅಲರ್ಟ್ ಆಗಿರಿ. ಹಾಗೆ ಮುಂದುವರೆದಂತೆ ನಾವು ಗಮನಿಸಬಹುದು, ಕೊಡಗು ಭಾಗದ ಭಾಗಮಂಡಲ, ಅಲ್ಲೂ ಅತಿಯಾಗಿ ಮಳೆ ಆಗ್ತಾ ಇದೆ. ಭಾಗಮಂಡಲದಲ್ಲಿ ಜನ ಭಯಂಕರ ಪರಿತಪಿಸ್ತಾ ಇದ್ದಾರೆ. ತಗ್ಗು ಪ್ರದೇಶಗಳಿಗೆ ನೀರು ತುಂಬ್ತಾ ಇದೆ, ಅಲ್ಲಿ ಮನೆಯಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ, ಮಕ್ಕಳು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದುವರೆದಂತೆ ಕೊಪ್ಪಳ ಭಾಗ, ಕೊಪ್ಪಳದ ಕುಷ್ಟಗಿಯಲ್ಲಿ 60 ಮಿಲಿಮೀಟರ್ನಷ್ಟು ಮಳೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಭಾಗದಲ್ಲಿ ಇಷ್ಟು ಮಳೆ ಅಂತಂದರೆ ಅದು ಒಂದು ರೀತಿ ಪ್ರವಾಹದ ವಾತಾವರಣನೇ ಸೃಷ್ಟಿ ಮಾಡಿಬಿಡುತ್ತೆ. ಸೊ ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ಆಗಿದೆ ಕುಷ್ಟಗಿ ಭಾಗದಲ್ಲಿ. ಇನ್ನು ಯಾದಗಿರಿಯಲ್ಲಿ 89 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಆ ಭಾಗದಲ್ಲೂ ಕೂಡ ನಿನ್ನೆ ಅತಿಯಾಗಿ ಮಳೆ ಆಗಿರೋದನ್ನು ನಾವು ಇವತ್ತಿನ ವೆದರ್ ರಿಪೋರ್ಟ್ನಲ್ಲಿ ನೋಡ್ತಾ ಇದ್ದೀವಿ. ಯಾದಗಿರಿಯ ಹುಣಸಗಿ ಭಾಗದಲ್ಲಿ ಭಯಂಕರ ಮಳೆಯಾಗಿದೆ. ಇದಿಷ್ಟು ನಿನ್ನೆ ಯಾವ ಪ್ರದೇಶದಲ್ಲಿ ಮಳೆ ಆಯ್ತಲ್ಲ, ಸೊ ಅದರ ಒಂದು ರಿಪೋರ್ಟು. ಇನ್ನು ಇವತ್ತು 24 ಗಂಟೆ ಹೇಗಿರುತ್ತೆ ಸಿಚುವೇಶನ್, ವೆದರ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಜಿಲ್ಲೆಗೆ ರೆಡ್ ಅಲರ್ಟ್ ಅಂತ ಹವಾಮಾನ ಇಲಾಖೆಯವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಅದು ಕೊಡಗುವಿನಲ್ಲಿ ನಿನ್ನೆವರೆಗೂ ಆರೆಂಜ್ ಅಲರ್ಟ್ ಇತ್ತು, ಆದರೆ ಇವತ್ತು ರೆಡ್ ಅಲರ್ಟ್ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ನಿನ್ನೆವರೆಗೂ ಭಯಂಕರ ಮಳೆ ಆಗಿದೆ, ಆದರೆ ಇವತ್ತಿನ ನಂತರ ಇನ್ನೂ ಜಾಸ್ತಿ ಮಳೆ ಆಗುತ್ತೆ ಅಂತ ಕೊಡಗಿನಲ್ಲಿ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಅಲರ್ಟ್ ಆಗಿರಿ. ಶಾಲೆಗೆ ಹೋಗುವಂತಹ ಮಕ್ಕಳು, ಅದೇ ರೀತಿ ಕಾಲೇಜ್ ಹೋಗುವಂತಹ ಸ್ಟೂಡೆಂಟ್ಸ್, ಜನ ಆಚೆ ಕೆಲಸ ಇದೆ ಅಂತ ಬರುವವರು ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ಕೋಬಹುದಾ, ಇವತ್ತು ಬಿಟ್ಟು ಇನ್ನೊಂದು 2 ದಿನ ಬಿಟ್ಟು ಕೆಲಸಗಳನ್ನು ಮಾಡ್ಕೊಳ್ಬಹುದಾ, ಆ ರೀತಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದಿಷ್ಟು ಯಾವ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನೋದನ್ನ ನೋಡಿದ್ವಿ. ಇನ್ನು ಮುಂದುವರೆದಂತೆ ಆರೆಂಜ್ ಅಲರ್ಟ್, ಒಟ್ಟು 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಭಾಗ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಇದರ ಜೊತೆಗೆ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತು ಮೈಸೂರು, ಈ 7 ಜಿಲ್ಲೆಯಲ್ಲೂ ಆರೆಂಜ್ ಅಲರ್ಟ್ ಇದೆ. ಯಾಕಂತಂದರೆ ಈ ಭಾಗದಲ್ಲಿ ಭಯಂಕರ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಇಲ್ಲಿ ಮೀನುಗಾರರಿಗೂ ಕೂಡ ಅಲರ್ಟ್ನೆಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಎಚ್ಚರವಾಗಿರಬೇಕು. ಶಾಲೆ ಕಾಲೇಜುಗಳಿಗೆ ಅಲ್ಲಿ ರಜೆ ಇದೆ. ಇನ್ನು ಮಲೆನಾಡು ಭಾಗ, ಶಿವಮೊಗ್ಗ, ಹಾಸನ ಮತ್ತು ಚಿಕ್ಕಮಗಳೂರು, ಈ ಭಾಗದಲ್ಲೂ ಕೂಡ ಜಾಸ್ತಿ ಮಳೆ ಆಗುತ್ತೆ. ಹಾಗಾಗಿ ಆರೆಂಜ್ ಅಲರ್ಟ್ ಅಂತ ಹವಾಮಾನ ಇಲಾಖೆಯವರು ಎಚ್ಚರಿಸಿದ್ದಾರೆ. ಇನ್ನು ಉಳಿದಂತೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಭಾಗದಲ್ಲೂ ಕೂಡ ಇವತ್ತು ಆರೆಂಜ್ ಅಲರ್ಟ್ ಇದೆ, ಜಾಸ್ತಿ ಮಳೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಹುಷಾರಾಗಿರಿ. ಸೊ ಈ 7 ಜಿಲ್ಲೆಗಳಲ್ಲಿ 150 ಮಿಲಿಮೀಟರ್ಗೂ ಜಾಸ್ತಿ ಮಳೆ ಆಗುತ್ತೆ ಅಂತ ಹವಾಮಾನ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನುಳಿದಂತೆ ಈಗ ರೆಡ್ ಅಲರ್ಟ್ ಯಾವ ಜಿಲ್ಲೆ ಅನ್ನೋದನ್ನ ನೋಡಿದ್ವಿ, ಆರೆಂಜ್ ಅಲರ್ಟ್ ಯಾವ ಜಿಲ್ಲೆ ಅನ್ನೋದನ್ನ ನೋಡಿದ್ವಿ. ಇನ್ನುಳಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಹೆಚ್ಚಿನ ಮಳೆ ಬರಬಹುದು, ಆ ಚಾನ್ಸಸ್ ಇದೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ.
ಇನ್ನು ನಿನ್ನೆ ಸುರಿದಂತಹ ಮಳೆಯಿಂದ ಎಲ್ಲೆಲ್ಲಿ ಏನೇನು ಅವಾಂತರಗಳಾಗಿದೆ, ಇದರ ಜೊತೆಗೆ ಇವತ್ತು ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾದಂತಹ ವರದಿ ಇದೆ. ಮೊದಲಿಗೆ ಅದನ್ನು ನೋಡಿ. ಮತ್ತೆ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ. ಕರಾವಳಿ ಟು ಮಲೆನಾಡಲ್ಲಿ ಭಾರಿ ಅವಾಂತರ. ಕೊಡಗಿನ ಶಾಲಾ ಕಾಲೇಜಿಗೆ ರಜೆ ಘೋಷಣೆ. ಕೊಂಚ ರಿಲೀಫ್ ಕೊಟ್ಟಿದ್ದ ಮಳೆರಾಯ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದ್ದಾನೆ. ಕರಾವಳಿ ಮಲೆನಾಡಲ್ಲಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮನೆಗಳು ಮುಳುಗಿದ್ರೆ ಕೊಂಚವೂ ಬಿಡುವು ಕೊಡದೆ ಸುರಿಯುತ್ತಿರುವ ಮಳೆಗೆ ಜನ ಪರದಾಡ್ತಿದ್ದಾರೆ. ಕೊಡಗಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಕಾಫಿ ಅಡಿಕೆ ಬೆಳೆಗಳಿಗೆ ಆತಂಕ ತಂದಿದ್ದು ಕೊಳೆ ರೋಗ ಆವರಿಸೋ ಭೀತಿ ಎದುರಾಗಿದೆ. ಇನ್ನು ಉತ್ತರ ಕನ್ನಡದಲ್ಲೂ ಬಿಟ್ಟು ಬಿಡದೆ ವರುಣ ಅಬ್ಬರಿಸುತ್ತಿದ್ದಾನೆ. ಹಲವೆಡೆ ಮನೆಗಳು ಮುಳುಗಿದ್ರೆ ಜನ ಓಡಾಡೋಕು ಪರದಾಡ್ತಿದ್ದಾರೆ. ಉಡುಪಿಯಲ್ಲೂ ನಿರಂತರವಾಗಿ ಮಳೆಯಾಗ್ತಿದ್ದು ಉಡುಪಿ 116, ಬೈಂದೂರು 77, ಬ್ರಹ್ಮಾವರ 110 ಹಾಗೂ ಹೆಬ್ರಿ ತಾಲೂಕು 81 ಮಿಲಿಮೀಟರ್ ಮಳೆ ಸುರಿದಿದೆ. ಇನ್ನು ಕಾಪುವಿನ ಪಾದೆಬೆಟ್ಟು, ಹೆಜಮಾಡಿ, ಮೂಳೂರು ಪರಿಸರದಲ್ಲಿ ನೆರೆ ಸೃಷ್ಟಿಯಾಗಿದ್ದು ಹಲವರ ಸ್ಥಳಾಂತರಿಸಲಾಗಿದೆ. ಆರೆಂಜ್ ಅಲರ್ಟ್ ಸೂಚನೆ ಕೊಡಲಾಗಿದೆ. ನಿರಂತರ ಮಳೆಯಿಂದ ಕಬಿನಿ ಡ್ಯಾಂ ತುಂಬಿದೆ. ಅಣೆಕಟ್ಟಿನಿಂದ 25ರಿಂದ 30 ಸಾವಿರ ಕ್ಯೂಸೆಕ್ ನೀರು ಬಿಡಲು ತೀರ್ಮಾನಿಸಲಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಹಾಸನ, ಮಂಗಳೂರು ಸೇರಿ ಹಲವೆಡೆ ಭಾರೀ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಕೆಲವು ನಿಮಿಷದಲ್ಲಿ ಇಡೀ ರಾಜ್ಯದ ವೆದರ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟೆ. ಸೊ ನೆನಪಿರ್ಲಿ, ಇನ್ನೂ 2-3 ದಿನ ಇದೇ ರೀತಿ ಜಾಸ್ತಿ ಮಳೆ ಆಗುತ್ತೆ ರಾಜ್ಯದಲ್ಲಿ. ಹಾಗಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮಗಳನ್ನು ತೆಗೆದುಕೊಂಡು ಸೇಫ್ ಆಗಿರಿ, ಹುಷಾರಾಗಿರಿ. ಸೊ ನಾಳಿನ ವೆದರ್ ರಿಪೋರ್ಟ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.